ವೀಕ್ಷಕರೇ, ರಿಯಲ್ ಎಸ್ಟೇಟ್ ಕರ್ನಾಟಕಕ್ಕೆ ಸ್ವಾಗತ. ನಾವು ಇವಾಗ ನೋಡ್ತಾ ಇರುವಂತಹ ಪ್ರಾಪರ್ಟಿ ಬಂದು ಎರಡು ಪ್ರಾಪರ್ಟಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬಂದು 30-40 ಇದೆ. 15/40 ಮನೆ ಇದೆ, 15/40 ಒಂದು ಶೆಡ್ ಇದೆ. ಮನೆ ಮತ್ತು ಶೆಡ್ಡು ಎರಡು ಒಟ್ಟಿಗೆ ಸೇಲ್ಗಿದೆ. ಸಪ್ರೇಟ್ ಬೇಕಾದರೂ ಕೊಡ್ತಾರೆ. 15/40 ಶೆಡ್ ಕೊಡ್ತಾರೆ, ಇಲ್ಲ 15/40 ಮನೆ ಕೊಡ್ತಾರೆ. ಬಟ್ ಏನಪ್ಪ ಅಂದರೆ ಮೊದಲು ಶೆಡ್ಡು ಸೇಲ್ ಆದರೆ ಮಾತ್ರ ಮನೆ ಕೊಡೋದವರು, ಇಲ್ಲ ಒಟ್ಟಿಗೆ ಎರಡೂ ತೊಗೋಬೋದು. ಈಗ ಆಲ್ರೆಡಿ ಶೆಡ್ ಏನಿದೆ ಇದು ಬಂದು 10K ರೆಂಟ್ ಬರ್ತಾಯಿದೆ, 10,000 ರೂಪಾಯಿ ರೆಂಟ್ ಬರ್ತಾಯಿದೆ. ಹಾಗೆಯೇ ಮನೆ ಕೂಡ ಸೇಲ್ಗಿದೆ. ಮನೆ ಬಂದು ಗ್ರೌಂಡ್ ಫ್ಲೋರ್ ಬಂದು ಸಿಂಗಲ್ BHK ಇದೆ. ಫಸ್ಟ್ ಫ್ಲೋರಲ್ಲಿ 1 BHK ಇದೆ, ಮತ್ತು ಸೆಕೆಂಡ್ ಫ್ಲೋರಲ್ಲಿ ಹಾಲು ಮತ್ತು ಕಿಚನ್ ಇದೆ. ಇದು ಬಂದು 6 ಇಯರ್ಸ್ ಓಲ್ಡ್ ಬಿಲ್ಡಿಂಗು. ಈಗ ನೋಡಿ, ನೀವು ಏನು ನೋಡ್ತಾ ಇದ್ದೀರಾ, ಇದು ಒಳಗಡೆ ಶೆಡ್ ಯಾವ ಥರ ಇದೆ ಅಂತ. ಈಗ ಆಲ್ರೆಡಿ 10 HP ಪವರ್ ಇದೆ. ಆಲ್ರೆಡಿ ಇದ್ದಾರೆ, ಗಾರ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವೇನೋ ತೊಗೊಂಡಿರ್ಬೇಕಂದ್ರೆ ಬಾಡಿಗೆಗೆ ಬಿಡ್ಬೋದು. ಈಗ ಆಲ್ರೆಡಿ ಬಾಡಿಗೆಯವ್ರು ಇದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ. ನೋಡಿ, ಇದೆಲ್ಲ ಶೆಡ್ಡು ನೋಡ್ತಾ ಇರುವಂಥದ್ದು. ಹೊರಗಡೆ 30 ಫೀಟ್ ರೋಡ್ ಇದೆ. ಇದು ಬಂದು ಪ್ರಾಪರ್ಟಿ ಬಂದು ನಾರ್ತ್ ಫೇಸ್ಗಿದೆ. ನಾರ್ತ್ ಡೋರ್ ಇದೆ. ನಾರ್ತು ನಿಮಗೆ ರೋಡು ಕೂಡ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ರಸ್ತೆ ಎಲ್ಲ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಇದು ಮೇಯ್ನ್ ರೋಡ್ಗೆ ನಿಯರ್ ಬೈ ಇದೆ. ಇದು ಬಂದು ವಿಘ್ನೇಶ್ವರ ನಗರ ಅಂತ ಬರುತ್ತೆ, ಸುಂಕದಕಟ್ಟೆಯಲ್ಲಿ ಬರುವಂಥ ಪ್ರಾಪರ್ಟಿ. ಇಲ್ಲಿಂದ ಮಾಗಡಿ ಮೇನ್ ರೋಡು ಜಸ್ಟ್ ಒಂದು 1/2 ಕಿಲೋಮೀಟ್ರು, 3/4 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. 6 ಇಯರ್ಸ್ ಓಲ್ಡ್ ಬಿಲ್ಡಿಂಗು, ಈಗ ಕಟ್ಟಿ ಒಂದು 6 ವರ್ಷ ಆಗಿದೆ. ಪ್ರಾಪರ್ಟಿ ಬಂದು ಶೆಡ್ಡಿಗಾದರೆ 48 lakhs ಹೇಳ್ತಾ ಇದ್ದಾರೆ. ಮನೆ ಮತ್ತು ಶೆಡ್ ಎರಡು ತೊಗೊಂಡ್ರೆ 1,30,30,00,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್.